ಇದೇ ಇವತ್ತಿನ ಟಾಪ್ ಸ್ಟೋರೀಸ್ ಆಗಿತ್ತು. ಇನ್ನೀಗ ಸುದ್ದಿಗಳತ್ತ ಗಮನ ಹರಿಸೋಣ. ಮಗದೊಂದು ಆಫೀಸರ್ನ ಆತ್ಮಹತ್ಯೆಗೆ ಕಾರಣವಾಗಿದೆ ಕರ್ನಾಟಕ ಅಂತ ಅನಿಸ್ತಾ ಇದೆ. ನಮಗೆ ಗೊತ್ತಿರೋ ಹಾಗೆ ಕಲ್ಲಪ್ಪ ಹಂಡಿಬಾಗ್, ಅವರ ಸಹೋದರ ಯಲ್ಲಪ್ಪ ಹಂಡಿಬಾಗ್, ಗಣಪತಿ, ಈ ಮೂರು ಪ್ರಕರಣಗಳು ಹಸಿಯಾಗಿರ್ಬೇಕಾದ್ರೆ ಎಸಿಬಿ ದಾಳಿಯಲ್ಲಿ ಇತ್ತೀಚೆಗೆ ಸಿಕ್ಕಾಕೊಂಡಿದ್ದಂತಹ ಕಾರ್ಮಿಕ ಇಲಾಖೆ ಇನ್ಸ್ಪೆಕ್ಟರ್ ಬಸಯ್ಯ ಅಂಗಡಿ ರೈಲು ಹಳಿಗೆ ಸಿಲ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೊಪ್ಪಳ ನಗರದ ಹೊರವಲಯದಲ್ಲಿ ಹರ್ಷ ಹೋಟೆಲ್ ಹತ್ರ ಈ ದುರ್ಘಟನೆ ಸಂಭವಿಸಿದೆ. ಕಳೆದ ತಿಂಗಳ 20ನೇ ತಾರೀಕು ನಿಮಗೆ ನೆನಪಿರಬಹುದು, ಅಮಾಜಾನ್ ಕೊಲ್ಕಾರ್ ಅನ್ನೋ ಮಹಿಳೆ ಪತಿ ನಾಸೀರ್ ಹುಸೇನ್ ಎಂಬುವರ ಆತ್ಮಹತ್ಯೆಗೆ ಅಂತ್ಯಕ್ರಿಯೆಗೆ ಸಹಾಯಧನ ಪಡೆಯೋದಕ್ಕೆ ಅರ್ಜಿ ಹಾಕಿದ್ರು. ಆ ಸಂದರ್ಭದಲ್ಲಿ ಅದನ್ನು ಮಂಜೂರು ಮಾಡೋದಕ್ಕೆ ಬಸಯ್ಯ ಅಂಗಡಿ 2,000 ರೂಪಾಯಿ ಲಂಚ ಕೇಳಿದ್ರು. ಈ ಕುರಿತು ಫಲಾನುಭವಿ ಮಹಿಳೆ ಸ್ಥಳೀಯ ಎಸಿಬಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ರು. ಲಂಚ ತಗೋಬೇಕಾದ್ರೆ ಅದೇ ಸಂದರ್ಭದಲ್ಲಿ ದಾಳಿ ನಡೆಸಿದ ಎಸಿಬಿ ಅಧಿಕಾರಿಗಳು ಬಸಯ್ಯ ಅಂಗಡಿಯವರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ರು. ಆಗ ಎಸಿಬಿ ಅಧಿಕಾರಿ ಮೌನೇಶ್ವರ್ ಮಾಲಿ ಪಾಟೀಲ್, ಕರಿಯಪ್ಪ ಬನ್ನಿ ದಾಳಿಯ ನೇತೃತ್ವವನ್ನು ವಹಿಸಿದ್ರು. ಈ ಹಿನ್ನೆಲೆಯಲ್ಲಿ ಬಸಯ್ಯ ಅಂಗಡಿ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಅಂತ ಹೇಳಲಾಗ್ತಾ ಇದೆ. ಗದಗ ರೈಲ್ವೆ ಪೊಲೀಸರು ಈ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ನಾಳೆ ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ. ಇದಿಷ್ಟು ಈ ಕ್ಷಣ ಬರ್ತಿರುವಂತಹ ಮಾಹಿತಿ. ಎಸ್, ನೀವು ನೋಡ್ತಿರುವಂತಹ ಎರಡೂ ಭಾಗದ ವಿಜುವಲ್ಸ್. ಅದು ಎಡಭಾಗದಲ್ಲಿ ನೀವು ನೋಡ್ತಿದ್ದೀರಾ ಬಸಯ್ಯ ಅಂಗಡಿ ಯಾರು ಅಂತ, ಕಾರ್ಮಿಕ ಇಲಾಖೆ ಇನ್ಸ್ಪೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇರೋರು. ಬಲಭಾಗದಲ್ಲಿ ಅವರು ರೈಲಿಗೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಾನು ಆಗಲೇ ಮೆನ್ಷನ್ ಮಾಡ್ತಿದ್ದೆ, ನಮ್ಗೆ ಈಗಲೂ ಕೂಡ ನಾವು ಮರೆತಿಲ್ಲ, ಇನ್ನು ಆ ಪ್ರಕರಣಗಳು ತಾಜಾ ಆಗಿಯೇ ಇದೆ. ಒಂದು ಕಡೆ ಕಲ್ಲಪ್ಪ ಹಂಡಿಬಾಗ್ ಆತ್ಮಹತ್ಯೆ ಮಾಡ್ಕೋತಾರೆ. ಯಾವ ಪ್ರಕರಣವನ್ನು ಅವರು ಎದುರಿಸೋಕ್ಕಾಗ್ಲಿಲ್ವೋ ಅಥವಾ ಆ ಸತ್ಯವನ್ನು ಅವರು ಅರಗಿಸ್ಕೊಳ್ಳೋಕ್ಕಾಗ್ಲಿಲ್ವೋ ಗೊತ್ತಿಲ್ಲ. ಮಗದೊಂದು ಕಡೆ ಅವರ ಸಹೋದರ ಯಲ್ಲಪ್ಪ ಹಂಡಿಬಾಗ್, ಆತ ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದವರು, ಅವರು ಕೂಡ ಆತ್ಮಹತ್ಯೆ ಮಾಡ್ಕೋತಾರೆ. ಇನ್ನೊಂದು ಕಡೆ ಮಡಿಕೇರಿಯಲ್ಲಿ ಗಣಪತಿ, ಅವರು ಕೂಡ ಹಲವಾರು ಸಾಕ್ಷ್ಯಗಳನ್ನು ಮಾತಾಡ್ತಾ ಮಾಧ್ಯಮಕ್ಕೆ, ತದನಂತರ ಅವರು ಕೂಡ ಆತ್ಮಹತ್ಯೆ ಮಾಡ್ಕೋತಾರೆ ಖಾಸಗಿಯ ಹೋಟೆಲ್ನಲ್ಲಿ. ಇದೀಗ ಮಗದೊಂದು ಕಡೆ ಕಾರ್ಮಿಕ ಇಲಾಖೆ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇತ್ತೀಚೆಗೆ ನಡೆದಂಥ ಪ್ರಕರಣ, ಅವರು ಎಸಿಬಿ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು. 2,000 ರೂಪಾಯಿ ಲಂಚ ತಗೋತಿರ್ಬೇಕಾದ್ರೆ, ಆದರೆ ಇದೇ ಕಾರಣನ, ಈ ಥರದ ಪ್ರಕರಣವನ್ನು ನಿಜ ಆಗಿದ್ರೆ ಯಾಕೆ ಎದುರಿಸೋಕೆ ಸಾಧ್ಯ ಆಗಲಿಲ್ಲ, ಇದೇ ಕಾರಣಕ್ಕೆ ಅವರು ಆತ್ಮಹತ್ಯೆ ಮಾಡ್ಕೊಂಡ್ರ ಅಂತ ಗೊತ್ತಾಗಿಲ್ಲ ಇನ್ನೂ ಕೂಡ. ಆದರೆ ರೈಲ್ವೆ ಅಧಿಕಾರಿಗಳು ಇದ್ರ ಬಗ್ಗೆ ಪ್ರಕರಣ ದಾಖಲು ಮಾಡಿಕೊಂಡು ಇದರ ಎನ್ಕ್ವೈರಿ ಮಾಡ್ತಿದ್ದಾರೆ. ಮಗದೊಂದು ಕಡೆ ಇದಕ್ಕೆ ಮರಣೋತ್ತರ ಪರೀಕ್ಷೆ ಆಗಲೇಬೇಕು, ಹಾಗಾಗಿ ಹಾಗೆ ಆಗುತ್ತೆ ಅಂತ. ಬಟ್ ಇವರ ಕುಟುಂಬದವರು ಬೆಂಗಳೂರಿನಲ್ಲೇ ಇದ್ದಾರೆ, ಆದರೆ ಪೊಲೀಸರು ಇದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಯನ್ನು ಕೊಟ್ಟಿಲ್ಲ ಅನ್ನುವ ಹಲವಾರು ಮಾಹಿತಿಗಳು ನನ್ನ ಕೊಲೀಗ್ಸ್ ಹೇಳ್ತಿದ್ದಾರೆ. ಇದಿಷ್ಟು ಈ ಕ್ಷಣಕ್ಕೆ ಬರ್ತಿರುವಂತಹ ಮಾಹಿತಿ ಕೊಪ್ಪಳ ನಗರದ ಹೊರವಲಯದಿಂದ. ಇತ್ತೀಚೆಗೆ ನಾವು ನೋಡ್ತಾ ಇರುವಂತಹ ಸಾಮಾಜಿಕ ಜಾಲತಾಣದಿಂದ ಹಿಡಿದು ರಾಜಕೀಯವಾಗಿ, ಅದು ಟಿಪ್ಪು ಜಯಂತಿ ಆಚರಣೆ. ಒಂದ್ ಕಡೆ ಸರ್ಕಾರ ಯಾರೇನೇ ಹೇಳಿದ್ರು ಟಿಪ್ಪು ಜಯಂತಿ ಮಾಡ್ತೀವಿ ಅಂತಿದ್ರೆ, ಮಗದೊಂದು ಕಡೆ ಭಾರತೀಯ ಜನತಾ ಪಕ್ಷ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಈ ಮಧ್ಯೆ ರಾಜ್ಯದಲ್ಲಿ RSS ಮುಖಂಡರ ಹತ್ಯೆ ಪ್ರಕರಣದಲ್ಲಿ ಸರ್ಕಾರವನ್ನ ಭಯೋತ್ಪಾದಕರಿಗೆ ಹೋಲಿಸಲಾಗ್ತಾ ಇದೆ. ಹಾಗಾದ್ರೆ ಈ ಎಲ್ಲ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ, ಲೆಟ್ಸ್ ಟೇಕ್ ಅ ಲುಕ್. RSS ಕಾರ್ಯಕರ್ತರ ಸರ್ಕಾರ ಇದು ಪಾಕ್ ಉಗ್ರರಿಗಿಂತಲೂ ಹೆಚ್ಚು ಅಪಾಯಕಾರಿ, ಹೀಗಂತ ಹೇಳಿಕೆ ಕೊಟ್ಟಿದ್ದು ಕೇಂದ್ರ ಸಚಿವ ಸದಾನಂದ ಗೌಡ. ರಾಜ್ಯದಲ್ಲಿ RSS ಕಾರ್ಯಕರ್ತರ ಹತ್ಯೆಕೋರರಿಗೆ ಸರ್ಕಾರ ಪರೋಕ್ಷವಾಗಿ ಬೆಂಬಲ ನೀಡ್ತಾ ಇದೆ. ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳದಿದ್ರೆ ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡಬೇಕಾಗುತ್ತೆ ಅಂತ ಎಚ್ಚರಿಸಿದ್ರು. ಟಿಪ್ಪು ಜಯಂತಿ ಆಚರಣೆಗೆ ಪಟ್ಟು ಹಿಡಿದಿರುವ ಸರ್ಕಾರಕ್ಕೆ ಕಳೆದ ವರ್ಷ ನಡೆದ ಕುಟ್ಟಪ್ಪ ಸಾವು ನೆನಪಾಗ್ತಿಲ್ಲ ಅಂತ ಕಿಡಿಕಾರಿದ್ರು. ಕುಟ್ಟಪ್ಪರಿಂದ ಹಿಡಿದು ಪ್ರಶಾಂತ್ ಪೂಜಾರಿಯಿಂದ ಹಿಡಿದು ರಾಜುವಿಂದ ಹಿಡಿದು ರುದ್ರೇಶಿಂದ ಹಿಡಿದು ಇಷ್ಟವರೆಗೆ ನಡೆದಂತ 12 ಕೊಲೆಗಳು ಎಲ್ಲವೂ ಕೂಡ ಒಂದೇ ರೀತಿ ಕಾರ್ಯಾಚರಣೆ. ನನಗನ್ನಿಸ್ತದೆ ನಮ್ಮ ಪಾಕಿಸ್ತಾನದ ಟೆರರಿಸ್ಟ್ಗಿಂತ ಸ್ವಲ್ಪ ಜಾಸ್ತಿಯಾಗಿ ಇಲ್ಲಿ ಕಾರ್ಯಾಚರಣೆಗಳು ನಡೀತಾ ಇದೆ. ಇದಕ್ಕೆ ಪರೋಕ್ಷವಾಗಿ ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. RSS ಮತ್ತು ಬಿಜೆಪಿ ನಾಯಕರ ಹತ್ಯೆ ಹಿಂದೆ ರಾಜ್ಯ ಸರ್ಕಾರದ ಕೈವಾಡವಿದೆ. ಆದ್ರೆ ರಾಜ್ಯ ತನಿಖಾ ಸಂಸ್ಥೆಗಳಿಂದ ನ್ಯಾಯಯುತ ತನಿಖೆ ಅಸಾಧ್ಯ. ಹೀಗಾಗಿ NIAಗೆ ವಹಿಸಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಒತ್ತಾಯಿಸಿದ್ರು. ಟಿಪ್ಪು ಜಯಂತಿ ಆಚರಣೆ ಮೂಲಕ ಕೋಮು ಭಾವನೆ ಸೃಷ್ಟಿಸಲು ರಾಜ್ಯ ಸರ್ಕಾರ ಹೊರಟಿದೆ ಅಂತ ಸರ್ಕಾರದ ವಿರುದ್ಧ ಗುಡುಗಿದ್ರು. ಈ ಸರ್ಕಾರವೇ ಒಂದು ರೀತಿ ನಮ್ಮ RSS ಬಿಜೆಪಿಯ ಮುಖಂಡರನ್ನು ಕೊಲೆ ಮಾಡೋದ್ರಲ್ಲಿ ಕೈವಾಡ ಇದೆ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದ ಅಭಿಪ್ರಾಯ. ಇವತ್ತು CBI ಅಥವಾ NIA ಇಂದ ತನಿಖೆ ಮಾಡಿಸಿದ್ರೆ ಸತ್ಯಾಸತ್ಯಗಳು ಬರುತ್ತೆ. RSS ಕಾರ್ಯಕರ್ತರ ಹತ್ಯೆ, ಟಿಪ್ಪು ಜಯಂತಿ ಆಚರಣೆ ವಿಚಾರದಲ್ಲಿ ಸರ್ಕಾರಕ್ಕೆ ಕಿವಿ ಹಿಂಡಲು ರಾಜ್ಯಪಾಲರು ಮಧ್ಯಪ್ರವೇಶಿಸಲಿ ಎಂದು ಅಶೋಕ್ ಒತ್ತಾಯಿಸಿದ್ರೆ, ರುದ್ರೇಶ್ ಹತ್ಯೆ ಪ್ರಕರಣದ ಆರೋಪಿಗಳು ಕಾಂಗ್ರೆಸ್ ಮುಖಂಡರ ಹೆಸರು ಹೇಳಿದ್ದಾರೆ. ಸರ್ಕಾರಕ್ಕೆ ತಾಕತ್ತಿದ್ರೆ ಕೇಂದ್ರ ತನಿಖಾ ತಂಡಕ್ಕೆ ವಹಿಸಲಿ ಅಂತ ಸಂಸದೆ ಶೋಭಾ ಕರಂದ್ಲಾಜೆ ಸವಾಲು ಹಾಕಿದ್ರು.
ಇನ್ನು ಟಿಪ್ಪು ಜಯಂತಿ ಆಚರಿಸುವ ಮೂಲಕ ಸರ್ಕಾರ ರಾಜ್ಯದಲ್ಲಿ ಕೋಮು ಭಾವನೆ ಹರಡಲು ಹೊರಟಿದೆ ಅಂತ ಗುಡುಗಿದ್ರು. ರಾಷ್ಟ್ರೀಯ ತನಿಖಾ ದಳದಿಂದ ಇನ್ವೆಸ್ಟಿಗೇಷನ್ ಮಾಡಿಸಬೇಕು. ನೀವು ನಿರಪರಾಧಿಗಳಂತ ಆದ್ರೆ ನಾನೇ ಸ್ವಂತ ಬಂದು ನಿಮ್ಗೆ ಹಾರ ಹಾಕ್ತೀನಿ. ಯಾರು ಅರೆಸ್ಟ್ ಆಗಿದ್ದಾರೆ ಅವರು ತನಿಖಾಧಿಕಾರಿಗಳಿಗೆ ಕಾಂಗ್ರೆಸ್ ಮುಖಂಡರ ಹೆಸರನ್ನು ಹೇಳಿದ್ದಾರೆ. ಇದನ್ನ ಮುಚ್ಚಿ ಹಾಕುವಂತ ವ್ಯವಸ್ಥಿತ ಪ್ರಯತ್ನ ನಡೀತಾ ಇದೆ. ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡ್ತಾರೆ ಇವರು, ಯಾವುದೇ ಕ್ಲೂಗಳನ್ನ ಬಿಟ್ಟು ಹೋಗಲ್ಲ. ಬಹಳ ಟೆಕ್ನಿಕಲ್ ಆಗಿ ಇವರು ಗೈಡ್ ಮಾಡ್ತಾರೆ. ಎಲ್ಲ ದೃಷ್ಟಿಯಿಂದ ನಾವು ನೋಡಿದ್ರೆ ಕೂಡಲೇ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು. ರಾಜ್ಯ ಸರ್ಕಾರ ಈ ತರ ನಿರಂತರವಾಗಿ ಕೊಲೆಗಳಾಗ್ತಾ ಇರುವಂತದ್ದು ನಿಜಕ್ಕೂ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದೋಗಿದೆ. ಒಂದ್ ಕಡೆ ಟಿಪ್ಪು ಜಯಂತಿ ಆಚರಣೆಗೆ ಬಿಜೆಪಿಯವರು ನವೆಂಬರ್ 8ಕ್ಕೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲು ನಿರ್ಧರಿಸಿದೆ. ಆದ್ರೆ ಸರ್ಕಾರ ಮಾತ್ರ ಟಿಪ್ಪು ಜಯಂತಿ ಆಚರಿಸೋ ಪಣ ತೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳ ಜೊತೆ ಭದ್ರತೆ ಕುರಿತು ಸಿಎಂ ಸಭೆ ನಡೆಸಿದ್ರು. ಭದ್ರತೆ ಕುರಿತಂತೆ ಅಧಿಕಾರಿಗಳಿಂದ ವಿವರಣೆ ಪಡೆದ್ರು. 10ನೇ ತಾರೀಕು ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಟಿಪ್ಪು ಜಯಂತಿಯ ಬಗ್ಗೆ ಏನು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಮಾಡೋದಕ್ಕೆ ಒಂದು ರಿವ್ಯೂ ಮುಖ್ಯಮಂತ್ರಿಗಳು ರಿವ್ಯೂ ಮಾಡಿದ್ದಾರೆ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ಗಳ ಬಗ್ಗೆ. ಅದು ಬಿಟ್ಟು ಬೇರೆ ಏನು ಚರ್ಚೆ ಮಾಡಿಲ್ಲ. ಸೂಕ್ಷ್ಮತೆಯನ್ನ ಗಮನದಲ್ಲಿಟ್ಕೊಂಡು ತೀರ್ಮಾನ ತಗೋಬೇಕು ಅಂತ ಹೇಳಿ ನಾವು ಅವರಿಗೆ ತಿಳಿಸಿದ್ದೇವೆ. ಟಿಪ್ಪು ಸುಲ್ತಾನ್ ದಿನಾಚರಣೆ ಈಗ ರಾಜಕೀಯ ನಾಯಕರ ಜಗಳಕ್ಕೆ ವೇದಿಕೆ ಆಗ್ತಿರೋದಂತೂ ಅಕ್ಷರಶಃ ಸತ್ಯ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು. ಇನ್ನು ದೂರದ ದೆಹಲಿಗೆ ಹೋಗ್ತಿದ್ವಿ. ದೆಹಲಿಯಲ್ಲಂತೂ ವಾಯು ಮಾಲಿನ್ಯದ ಮಟ್ಟ ದಿನದಿಂದ ದಿನಕ್ಕೆ ಅಪಾಯದ ಹಂತವನ್ನು ತಲುಪ್ತಾ ಇದೆ. ಹಿಂದೆಂದೂ ಕಂಡರಿಯದಂತಹ ಪೊಲ್ಯೂಷನ್ ಇಂದ ರಾಷ್ಟ್ರ ರಾಜಧಾನಿ ಒಂದು ರೀತಿ ತತ್ತರಿಸಿ ಹೋಗಿದೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ದೆಹಲಿ ಸರ್ಕಾರ ಮುಂದಿನ ದಿನಗಳಲ್ಲಿ ಒಂದಷ್ಟು ಕಟ್ಟುನಿಟ್ಟಿನ ಆದೇಶವನ್ನು ಕೂಡ ಹೊರಡಿಸಿದೆಯಂತೆ. ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗಿದೆ ನೋಡ್ಕೊಂಬರೋಣ ಈ ರಿಪೋರ್ಟ್ನಲ್ಲಿ. ಅಪಾಯಕಾರಿ ಮಟ್ಟದಲ್ಲಿದೆ ದೆಹಲಿ ಮಾಲಿನ್ಯ. ಮಾಲಿನ್ಯ ನಿಯಂತ್ರಣಕ್ಕೆ ಸರ್ಕಾರದ ಕಸರತ್ತು. ರಾಷ್ಟ್ರ ರಾಜಧಾನಿ ಹೊಗೆ ಹಾಗೂ ಧೂಳಿನಿಂದ ಸಂಪೂರ್ಣ ಆವೃತವಾಗಿದೆ. ಹಿಂದೆಂದೂ ಕಂಡರಿಯದ ವಾಯು ಮಾಲಿನ್ಯಕ್ಕೆ ದೆಹಲಿ ತುತ್ತಾಗಿದೆ. ಮಾಲಿನ್ಯ ನಿಯಂತ್ರಣಕ್ಕೆ ಸರ್ಕಾರ ಕೆಲಸ ಮಾಡ್ತಿಲ್ಲ ಅಂತ ಇವತ್ತು ಜಂತರ್ ಮಂತರ್ನಲ್ಲಿ ನೂರಾರು ಮಂದಿ ಪ್ರತಿಭಟಿಸಿದ್ರು. ಈ ಮಧ್ಯೆ ತುರ್ತು ಕ್ಯಾಬಿನೆಟ್ ಸಭೆ ನಡೆಸಿದ ಸಿಎಂ ಕೇಜ್ರಿವಾಲ್ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದಾರೆ. ಮುಂದಿನ 5 ದಿನಗಳ ಕಾಲ ದೆಹಲಿಯಲ್ಲಿ ಕಟ್ಟಡ ನಿರ್ಮಾಣ ಹಾಗೂ ಕಟ್ಟಡ ತೆರವು ಕೆಲಸಗಳಿಗೆ ನಿಷೇಧ ಹೇರಲಾಗಿದೆ. ಬದರ್ಪುರ್ನ ಕಲ್ಲಿದ್ದಲು ವಿದ್ಯುತ್ ಘಟಕವನ್ನ 10 ದಿನಗಳ ಕಾಲ ಮುಚ್ಚಲು ಆದೇಶಿಸಲಾಗಿದೆ. ಡೀಸೆಲ್ ಜನರೇಟ್ ಬಳಕೆಗೆ ಮುಂದಿನ 10 ದಿನಗಳ ಕಾಲ ನಿಷೇಧ ಹೇರಲಾಗಿದೆ. ನಾಳೆಯಿಂದ ರಸ್ತೆಗಳಿಗೆ ನೀರು ಚಿಮ್ಮಿಸಲು ಸರ್ಕಾರ ಆದೇಶ ಮಾಡಿದೆ. 3 ದಿನಗಳ ಕಾಲ ದೆಹಲಿಯ ಎಲ್ಲಾ ಶಾಲೆಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಇನ್ನು ಕೃತಕ ಮಳೆ ಬರಿಸುವ ಸಂಬಂಧ ಕೇಂದ್ರ ಸರ್ಕಾರ ನೆರವು ಪಡೆಯಲು ದೆಹಲಿ ಸರ್ಕಾರ ಮುಂದಾಗಿದೆ. ಜೊತೆಗೆ ದೆಹಲಿಯಲ್ಲಿ ಸಮಬೆಸ ಸಂಖ್ಯೆ ವಾಹನ ಸಂಚಾರ ನಿಯಮವನ್ನ ಶೀಘ್ರದಲ್ಲೇ ಜಾರಿಗೆ ತರಲು ಕೇಜ್ರಿ ಸರ್ಕಾರ ನಿರ್ಧರಿಸಿದೆ. ದೆಹಲಿಯ ವಾಯು ಮಾಲಿನ್ಯಕ್ಕೆ ಹರಿಯಾಣದಲ್ಲಿ ಬೆಳೆಗಳಿಗೆ ಬೆಂಕಿ ಹಚ್ಚುತ್ತಿರೋದು ಕಾರಣ ಎಂಬುದು ಕೇಜ್ರಿವಾಲ್ ಆರೋಪ. ಈ ಸಂಬಂಧ ದೆಹಲಿ ಹಾಗೂ ಹರಿಯಾಣ ಸರ್ಕಾರದ ನಡುವೆ ಕೆಸರೆರಚಾಟ ನಡೆದಿದೆ. ಇನ್ನೊಂದೆಡೆ ಬೆಳೆಗಳಿಗೆ ಬೆಂಕಿ ಹಚ್ಚದಂತೆ ಪಂಜಾಬ್ ಸಿಎಂ ರೈತರಿಗೆ ಮನವಿ ಮಾಡಿದ್ದಾರೆ. ಕೇವಲ ದೆಹಲಿ ಮಾತ್ರವಲ್ಲ, ದೇಶದ 96 ನಗರಗಳಲ್ಲಿ ವಾಯು ಮಾಲಿನ್ಯ ಮಿತಿ ಮೀರಿದೆ ಎಂಬ ಆಘಾತಕಾರಿ ಮಾಹಿತಿ ವಿಶ್ವ ಆರೋಗ್ಯ ಸಂಸ್ಥೆ ಸಮೀಕ್ಷೆಯಲ್ಲಿ ಬಯಲಾಗಿದೆ. ಅಲ್ಲದೆ ದೆಹಲಿ, ಕಾನ್ಪುರ, ಲಕ್ನೋ, ವಾರಣಾಸಿ ನಗರದಲ್ಲಿ ವಾಯು ಮಾಲಿನ್ಯ ಅಪಾಯಕಾರಿ ಮಟ್ಟದಲ್ಲಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಇನ್ನು ಕರ್ನಾಟಕ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಪ್ರಧಾನಮಂತ್ರಿಗಳಿಗೆ ಎಂಇಎಸ್ ಒಂದು ಪತ್ರ ಬರೆದಿದೆ. ಬೆಳಗಾವಿ, ಕಾರವಾರ ಹಾಗೂ ಬೀದರ್ ಜಿಲ್ಲೆಗಳ ಮರಾಠಿ ಭಾಷೆ ಸಂಸ್ಕೃತಿಯ 25 ಲಕ್ಷ ಜನರಿದ್ದ ನಮ್ಮನ್ನ 1966ರಿಂದ ಬೇರೆ ಭಾಷೆ ಸಂಸ್ಕೃತಿ ಇರುವ ಕರ್ನಾಟಕಕ್ಕೆ ಸೇರಿಸಿ ನಮಗೆ ಅನ್ಯಾಯ ಮಾಡಲಾಗಿದೆ. ಈ ಅನ್ಯಾಯವನ್ನು ವಿರೋಧಿಸಿ ಕಳೆದ 60 ವರ್ಷಗಳಿಂದ ಎಂಇಎಸ್ ಹೆಸರಿನ ಸಂಘಟನೆ ಮಾಡಿ ನವೆಂಬರ್ 1ನೇ ತಾರೀಕು ಕರಾಳ ದಿನ ಅಂತ ಆಚರಣೆ ಮಾಡ್ತಾ ಬಂದಿದ್ದೀವಿ. ಆದರೆ ಕರ್ನಾಟಕ ಸರ್ಕಾರ ಹಾಗೂ ಪೊಲೀಸರು ತಮ್ಮ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ನಮ್ಮ ಯುವಕರ ಮೇಲೆ
ಲಾಠಿ ಚಾರ್ಜ್ ಮಾಡಿದ್ದಾರೆ. ಮಹಿಳೆಯರಿಗೆ, ವೃದ್ಧರಿಗೆ ಹಿಂಸೆ ಕೊಡ್ತಿದ್ದಾರೆ. ಕರಾಳ ದಿನದಲ್ಲಿ ಭಾಗವಹಿಸಿದ ಮೇಯರ್, ಡೆಪ್ಯೂಟಿ ಮೇಯರ್ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ. ಈ ಹಿಂದೆಯೂ ಕೂಡ ಈ ರೀತಿ ಕ್ರಮವನ್ನು ಕೈಗೊಂಡು ಸರ್ವಾಧಿಕಾರಿ ಧೋರಣೆ ತೋರುತ್ತಿದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಈ ಹಿಂದೆ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಿ ಇದ್ದಾಗ ಗಡಿ ವಿಚಾರದಲ್ಲಿ ಮಧ್ಯಪ್ರವೇಶಿಸಿ 2 ರಾಜ್ಯದ ಸಿಎಂಗಳನ್ನ ಮಾತುಕತೆಗೆ ಆಹ್ವಾನಿಸಿದ್ರು. ಆಗ ಕರ್ನಾಟಕ ಸಿಎಂ ಹೇಳಿದ್ರೆ ದೆಹಲಿಯಿಂದ ಕಾಲ್ಕಿತ್ತಿದ್ರು ಅಂತಾನೂ ಕೂಡ ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ. ಇದೇ 13ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಬೆಳಗಾವಿಗೆ ಆಗಮಿಸ್ತಾ ಇದ್ದು ಎಂಇಎಸ್ನ ಈ ಪತ್ರ ಮಹತ್ವ ಪಡೆದುಕೊಳ್ಳುವಂತಹ ಚಾನ್ಸಸ್ ಇದೆ. ಇನ್ನು ರಾಜ್ಯದಲ್ಲಿ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಡ್ರಗ್ಸ್ ಮಾರಾಟ ನಡೀತಾ ಇದೆ. ರಾಜ್ಯದಲ್ಲಿ ಮಾದಕ ವ್ಯಸನಕ್ಕೆ ವಿದ್ಯಾರ್ಥಿಗಳು ಈಗ ದಾಸರಾಗ್ತಿದ್ದಾರೆ. ಇದೆಲ್ಲದಕ್ಕೂ ಕೂಡ ಪುಷ್ಟಿ ನೀಡೋ ಹಾಗೆ ಬೀದರ್ನಲ್ಲಿ ವಿದ್ಯಾರ್ಥಿಯೊಬ್ಬ ಸೂಸೈಡ್ ಮಾಡಿಕೊಂಡಿರೋದೇ ಒಂದು ಸಾಕ್ಷಿ ಅನ್ನಿಸ್ತಾ ಇದೆ. ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತ ಬಯಸುವಂಥ ಪ್ರತಿಯೊಬ್ಬ ಪೋಷಕರು ನೋಡಲೇಬೇಕಾದಂಥ ಒಂದು ವರದಿ ಇಲ್ಲಿದೆ. ಕಾಲೇಜ್ ಕ್ಯಾಂಪಸ್ನಲ್ಲಿ ಮಾದಕ ವಸ್ತುಗಳ ಮಾರಾಟ, ಡ್ರಗ್ಸ್ ಬೇಡ ಎಂದ ಅವನಿಗೆ ಪ್ರತಿದಿನವೂ ಕಿರುಕುಳ, ನರಳಾಟ. ಮಾದಕ ವ್ಯಸನಕ್ಕೆ ಸತ್ತೇ ಹೋದ ಎಂಜಿನಿಯರ್ ಸ್ಟೂಡೆಂಟ್. ನನ್ ಮಗನ್ ಜೀವ ತಗೊಂಡಾರ ಅವರು. ನನ್ ಮಗನಿಗೆ ಅವ್ರು ನಿಂದ್ರು ಗೊತ್ತಿಲ್ಲ. ಅವ್ 2 ದಿನ ಆಯ್ತು. ಅವ್ ಯಾಕೋ ಸುಸ್ತದಾಗಿದ್ದಾನೆ. ಯಾಕೋ ಮಗ ಸುಸ್ತಿದ್ದೆ ಅಂದ್ರೆ ಅವ್ ನನ್ ಮಗ ಹೇಳ್ಕೊಂಡಿಲ್ಲ. ಹೌದು, ಇದು ಬೀದರ್ನ ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳ ಡ್ರಗ್ಸ್ ಕತೆ. ಇದೇ ಕಾಲೇಜಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಓದ್ತಾ ಇದ್ದಂತಹ 19 ವರ್ಷದ ಸಚಿನ್ ಕುಮಾರ್ ಡ್ರಗ್ಸ್ ಚಟಕ್ಕೆ ಬಿದ್ದವರಿಂದ ಕಿರುಕುಳ ಅನುಭವಿಸಿದ್ದಾನೆ. ಈ ಕಿರುಕುಳ ಹೆಚ್ಚಾಗ್ತಾ ಇದ್ದಂತೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಗುರುನಾನಕ್ ಜೆಂಡಿ ಕಾಲೇಜ್ ನಡೆದು ಸರ್ ಇದು ಎಲ್ಲ ಡ್ರಗ್ಸ್, ಗಾಂಜಾ ಗಿಂಜಾ, ರೌಡಿಸಮ್ ನಡೀತದೆ. ಯಾವೊಬ್ಬ ರೌಡಿ ಏನಂತ್ರಿ ಅವ್ನ ಕಾರ್ ನಂಬರ್ ಮತ್ತು ಅವ್ನು ಸ್ವಿಫ್ಟ್ ಕಾರ್, ಇದು ವರ್ಣ ಕಾರ್ ಅಂತ ಕಾರಿನ ಫುಲ್ ಡ್ರಗ್ಸ್, ಡೋರ್ ತುಂಬಾ ಡ್ರಗ್ಸ್ ಅಂತ. ಲಾಸ್ಟಿಗೆ ರಾತ್ರಿ ಅವ್ನಿಗೆ ಹರ್ರ ಪೈಕಿ ನೀ ಸೈತೆ ನಾ ಸತ್ತೊಡ್ಲಿ, ನಿಮ್ಮ ಫ್ಯಾಮಿಲಿ ಟಾರ್ಚರ್ ಕೊಡ್ತಾ ನೋಡಂತ ತಂತಾನೆ ಹಾಕೊಂಡು ಸತ್ತನ್ರಿ. ಸಚಿನ್ ಸಹಪಾಠಿಗಳಾದ ಅಂಜಲಿ ಸ್ವಾಮಿ, ತೌಫಿಕ್, ಅಜರ್ ಹಾಗೂ ಮುನ್ನಾಫ್ ಅನ್ನೋರು ನಿತ್ಯವೂ ಕೂಡ ಡ್ರಗ್ಸ್ ಸೇವಿಸ್ತಾ ಇದ್ರು. ನನಗೂ ಡ್ರಗ್ಸ್ ತಗೋ ಅಂತ ಒತ್ತಾಯ ಮಾಡ್ತಾ ಇದ್ರು. ಹಣ ತರುವಂತೆಯೂ ಕೂಡ ಕಿರುಕುಳ ಕೊಡ್ತಾ ಇದ್ರು. ಅದಕ್ಕೆ ನಾನು ಒಪ್ಪದೇ ಇದ್ದಾಗ ನನಗೆ ಟಾರ್ಚರ್ ಅನ್ನ ಕೊಡ್ತಾ ಇದ್ರು. ಹೀಗಾಗಿ ನಾನು ಸಾವಿಗೆ ಶರಣಾಗ್ತಾ ಇದ್ದೀನಿ ಅಂತ ಹೆಸರು, ಫೋನ್ ನಂಬರ್ ಸಮೇತ ಡೆತ್ ನೋಟ್ ಅನ್ನ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾನೆ. ಮನೆ ಮಗನನ್ನ ಕಳೆದುಕೊಂಡ ಪೋಷಕರು ಕಣ್ಣೀರು ಹಾಕ್ತಾ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಅಂತ ಒತ್ತಾಯಿಸಿದ್ರು. 5ಕ್ಕೆ ಎದ್ದು ಒಳ ಫಲ ಮೇಲೆ ಹೊರಟಿಗೆ ನನ್ ಮಗನ್ ತಲಿ ಹತ್ತ ನನ್ನ ಕಾಲಿಗೆ. ಏನ್ ಹೇಳಿಲ್ಲ, ದೋಸ್ತರ ಕೆಲ್ಸನೇ ಅದ ಇದು. ಏನು ಈಗಾಗಲೇ ಪೊಲೀಸರು 4 ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ದುರಂತ ಅಂದ್ರೆ ಈ ಕಾಲೇಜಿನಲ್ಲಿ ಇದೇ ರೀತಿಯ ಕಿರುಕುಳಕ್ಕೆ ಬೇಸತ್ತು ವಿದ್ಯಾರ್ಥಿನಿಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿದ್ಲು. ಈಗ ಮತ್ತದೇ ಪ್ರಕರಣ ಮರುಕಳಿಸಿದ್ದು ಕಾಲೇಜಿನಲ್ಲಿ ಡ್ರಗ್ಸ್ ಸಪ್ಲೈ ಮಾಡ್ತಾ ಇರೋದು ಯಾರು ಅನ್ನೋದು ಪೊಲೀಸರ ನಿದ್ದೆಗೆಡಿಸಿದೆ. ಕ್ಯಾಮರಾಮ್ಯಾನ್ ಜಯಕುಮಾರ್ ಜೊತೆಗೆ ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಬೀದರ್. ಬೇಕರಿ ಐಟಮ್ ತಿನ್ನುವ ಪ್ರಿಯರಾಗಿದ್ರೆ ನೀವು ನೋಡ್ಲೇಬೇಕಾದಂತಹ ಒಂದು ಸ್ಟೋರಿ. ಬಿಕಾಸ್ ಬೇಕರಿಗಳಿಗೆ ಸಪ್ಲೈ ಆಗ್ತಿರೋದು ನಾನ್ ವೆಜ್ ಡಾಲ್ಡಾ. ನಿಮ್ಗೆ ಆಶ್ಚರ್ಯ ಅನಿಸ್ಬೋದು. ರಿಪೋರ್ಟ್ ನೋಡ್ಕೊಂಬನ್ನಿ. ಬೇಕರಿ ತಿನಿಸುಗಳಲ್ಲಿ ಗೋವುಗಳ ಕೊಬ್ಬು, ದನದ ಮೂಳೆಯ ಡಾಲ್ಡಾ ಅಡ್ಡೆ ಸೀಸ್. ಹೀಗೆ ಎಲ್ಲೆಂದರಲ್ಲಿ ದನಗಳ ಎಲಬುಗಳು ಬಿದ್ದಿರೋದು ಕಲಬುರಗಿಯ ಆಳಂದ ತಾಲೂಕಿನ ಜವಳಗ ಗ್ರಾಮದ ಹೊರವಲಯದಲ್ಲಿ. ಇಲ್ಲಿನ ಸುಮಾರು ಅರ್ಧ ಎಕರೆ ಪ್ರದೇಶದಲ್ಲಿ ಕಳೆದ 1 ವರ್ಷದಿಂದ ಜಾನುವಾರುಗಳ ಎಲಬು ಬೇಯಿಸಿ ಅದರಿಂದ ಬಂದಂತ ಕೊಬ್ಬಿನಿಂದ ಅಕ್ರಮ ಡಾಲ್ಡಾವನ್ನ ತಯಾರು ಮಾಡ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಪೊಲೀಸರು 5 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಅಲ್ಲದೆ ಸ್ಥಳದಲ್ಲೇ ದೊರೆತಂತ ಅಪಾರ ಪ್ರಮಾಣದ ನಾನ್ ವೆಜ್ ಡಾಲ್ಡಾವನ್ನ ಸೀಸ್ ಮಾಡಿದ್ದಾರೆ. ಈ ನಾನ್ ವೆಜ್ ಡಾಲ್ಡಾ ತಯಾರಿಕಾ ಘಟಕಗಳು ಅಕ್ರಮವಾಗಿ ಕಾರ್ಯನಿರ್ವಹಿಸ್ತಾ ಇವೆ. ಕಳೆದ 4 ವರ್ಷಗಳಿಂದ ಪೊಲೀಸ್ ಇಲಾಖೆ, ಮಹಾನಗರ ಪಾಲಿಕೆ, ಸ್ಥಳೀಯ ಆಡಳಿತ ಕೂಡ ಇದ್ರ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಾಗಿತ್ತು. ಜಾಲವನ್ನ ಸಂಪೂರ್ಣವಾಗಿ ತನಿಖೆಗೊಳಪಡಿಸಬೇಕು. ಅದ್ರ ಜೊತೆಗೆ ಉಗ್ರವಾದಂಥ ಕಠಿಣ ಕಾನೂನು ಶಿಕ್ಷೆಗೊಳಪಡಿಸಿದ್ರೆ ಮುಂದೆ ಈ ತಯಾರಿಕೆ ನಿಲ್ಲಿಸಬಹುದು. ಇಲ್ಲಿ ಸಿದ್ಧವಾದಂತ ನಾನ್ ವೆಜ್ ಡಾಲ್ಡಾ ಕಲಬುರಗಿ ನಗರದ ಬೇಕರಿಗಳಿಗೆ ಸರಬರಾಜಾಗ್ತಾ ಇತ್ತು. ಜೊತೆಗೆ ರಾಜ್ಯದ ಅನೇಕ ಜಿಲ್ಲೆಗಳಿಗೂ ಕೂಡ ಈ ನಾನ್ ವೆಜ್ ಡಾಲ್ಡಾ ಸಪ್ಲೈ ಆಗ್ತಾ ಇತ್ತು ಅನ್ನುವಂತ ಮಾಹಿತಿ ಸಿಕ್ಕಿದೆ. ಈ ನಾನ್ ವೆಜ್ ಡಾಲ್ಡಾ ಸೇವಿಸಿದ್ರೆ ಅಸ್ತಮಾ, ಹೃದಯ ಸಂಬಂಧಿ ಸೇರಿದಂತೆ ಮಾರಕ ಕಾಯಿಲೆಗಳು ಬರುತ್ತೆ ಅಂತ ವೈದ್ಯರು ಕೂಡ ಹೇಳ್ತಾರೆ. ವಿಷಯ ತಿಳಿದ ಬಹುತೇಕ ಗೃಹಿಣಿಯರು ಮನೆ ಅಡುಗೆಗೆ ಡಾಲ್ಡಾ ಬಳಸೋದಕ್ಕೆ ಹಿಂಜರಿತಾ ಇದ್ದಾರೆ.
ನಾವೊಂದು ವನಸ್ಪತಿ ಡಾಲ್ಡಾನ ಉಪಯೋಗಿಸ್ತಾ ಬಂದಿದೀವಿ ನಾವು. ಅಂದ್ರೆ ಅದರಲ್ಲಿ ಒಂದು ವನಸ್ಪತಿ ಇದು ಇರ್ತದೆ, ಆಮೇಲೆ ರುಚಿನೂ ಕೊಡ್ತು ಅಂತೇಳಿ. ಆದ್ರೆ ಇತ್ತೀಚೆಗೆ ನೋಡ್ಬೇಕಾದ್ರೆ ದನದ ಕೊಬ್ಬು ಮಾಂಸಗಳು ಅದೆಲ್ಲ ಸೇರಿಸ್ಬಿಟ್ಟು ಒಂದೇನು ಡಾಲ್ಡಾ ತುಪ್ಪ ತಯಾರು ಮಾಡ್ತಿದ್ದಾರೆ. ಅದನ್ನ ನಾವು ತಿನ್ನಕ್ಕೂ ನಮ್ಗೆ ಹೆದರಿಕೆ ಆಗ್ತದೆ. ಈಗ ಎಲ್ಲ ಕೇಳ್ಬಿಟ್ಟು ನಾವು ಬಳಸಿದೀವಲ್ಲಪ್ಪ, ಇಷ್ಟು ದಿವಸ ಬಳಸಿದ್ವಿ, ಇದನ್ನೇ ಬಳಸಿದೀವಿ ಅನ್ನೋ ಹೆದರಿಕೆನೂ ಆಗ್ತಾ ಇದೆ. ಇಷ್ಟು ದಿನ ಬೀದರ್ ಅರಣ್ಯ ಪ್ರದೇಶದಲ್ಲಿ ನಡೀತಾ ಇದ್ದ ಈ ನಾನ್ ವೆಜ್ ಡಾಲ್ಡಾ ಇದೀಗ ಕಲಬುರಗಿಗೂ ವ್ಯಾಪಿಸಿದ್ದು ತನಿಖೆ ತೀವ್ರಗೊಂಡಿದೆ. ಸೊ ನೀವು ಕೂಡ ಡಾಲ್ಡಾ ಪ್ರಿಯರಾಗಿದ್ರೆ ಹುಷಾರಾಗಿರಿ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ. ಮಂಡ್ಯದಲ್ಲಿ ಕಾವೇರಿ ನೀರಿಗೋಸ್ಕರ ರೈತರು ಹೋರಾಟ ಮಾಡ್ತಿರೋದು ನಿಲ್ಲೋ ಹಾಗೆ ಕಾಣಿಸ್ತಾ ಇಲ್ಲ. ಒಂದ್ ಕಡೆ ನೀರು ಕೊಡ್ತೀವಿ, ಇಲ್ಲ ಅಂದ್ರೆ ಪರಿಹಾರ ಕೊಡ್ತೀವಿ ಎಂದಂತ ರಾಜ್ಯ ಸರ್ಕಾರ ಈಗ ಫುಲ್ ಸೈಲೆಂಟ್. ನಮ್ಮ ಬೆಳೆಯೆಲ್ಲ ಈಗ ನಾಶ ಆಗ್ತಿದೆ ಅಂತ ಮಂಡ್ಯದ ಗೆಜ್ಜಲಗೆರೆ ಹತ್ರ ರೈತರು ದಿಢೀರ್ ಅಂತ ಪ್ರತಿಭಟನೆ ಮಾಡಿದ್ರು. ಅದರ ಎಫೆಕ್ಟ್ ಹೇಗಿತ್ತು ಅಂತೀರಾ? ನೋಡ್ಕೊಂಬನ್ನಿ ರಿಪೋರ್ಟ್ನಲ್ಲಿ. ಮಂಡ್ಯದ ಮದ್ದೂರಿನ ಗೆಜ್ಜಲಗೆರೆಯಲ್ಲಿ ರೈತರು ಇವತ್ತು ದಿಢೀರ್ ಅಂತ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಂಡ್ಯ ಜಿಲ್ಲೆಯ ಕಡೆ ಭಾಗದ ನಾಲೆಗಳಿಗೂ ಕೆಆರ್ಎಸ್ ಅಣೆಕಟ್ಟಿಯಿಂದ ನೀರು ಬಿಡಬೇಕೆಂದು ಒತ್ತಾಯಿಸಿದ್ರು. ಇಡೀ ರಾಜ್ಯ ರೈತರ ಸಾಲನ ಮನ್ನಾ ಮಾಡಬೇಕು. ನಗರ ಪ್ರದೇಶಗಳಿಗೆ 24 ಗಂಟೆ ನೀರು ಕೊಡ್ತಾರೆ, ಗ್ರಾಮೀಣ ಪ್ರದೇಶಕ್ಕೆ 2 ಗಂಟೆ 1 ಗಂಟೆ ನೀರು ಕೊಡ್ತಾ ಇದ್ದಾರೆ. ಈ ಭಾಗದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬೆಳೆ ಒಣಗೋಗಿರೋದ್ರಿಂದ ತತ್ಕ್ಷಣ ನೀರು ನಾಲೆಯಲ್ಲಿ ಹರಿಸಲೇಬೇಕು. ಏನಿರ್ತದೆ ಮಾತುಕತೆ ಆಡಿ ನೀರನ್ನು ಎತ್ತಲಿಲ್ಲ ಅಂದರೆ, ಬಿಡುಗಡೆ ಮಾಡಲಿಲ್ಲ ಅಂದರೆ ಮತ್ತೆ ನಾವು ಚಳವಳಿನ ಹಮ್ಕೊಳ್ತೀವಿ, ಚಳವಳಿನ ಶುರು ಮಾಡ್ತೀವಿ ಅಂತ ಹೇಳಿದ್ದೀವಿ. ಇಲ್ಲ ಅವರು ಅದ ತಕ್ಷಣ ಇವತ್ತು ಮಾತುಕತೆ ಆಡಿ ನೀರನ್ನು ಬಿಡುಗಡೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. 2 ವರ್ಷಗಳಿಂದ ಸಮರ್ಪಕವಾಗಿ ಮಳೆಯಾಗಿಲ್ಲ, ದನಕರಗಳಿಗೂ ನೀರಿಲ್ಲ, ರೈತರು ಆತ್ಮಹತ್ಯೆ ದಾರಿ ಹಿಡಿಯುತ್ತಿದ್ದಾರೆ. ರಾಜ್ಯ ಸರ್ಕಾರ ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಒತ್ತಾಯಿಸಿದ್ರು. ರೈತರ ದಿಢೀರ್ ಪ್ರತಿಭಟನೆಯಿಂದ ವಾಹನ ಸವಾರರು ಪಡ್ಬಾರ್ದ್ ಪಾಡು ಪಟ್ರು. ತಕ್ಷಣ ಸ್ಥಳಕ್ಕಾಗಮಿಸಿದ ತಹಶೀಲ್ದಾರ್ ಎಸಿ ಅರುಳ್ ಕುಮಾರ್ ನೀರು ಬಿಡುವ ಭರವಸೆ ನೀಡಿದ್ರು. ಮನವಿಯನ್ನು ನಾವು ಸ್ವೀಕರಿಸಿದ್ದೀವಿ. ಇವತ್ತು ಈ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾನು ತಂದು ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾವು ಇದ್ರ ಬಗ್ಗೆ ಕ್ರಮ ತಗೋತೀವಿ ಅಂತ ಈ ಸಂದರ್ಭದಲ್ಲಿ ಈಗ ಸದ್ಯಕ್ಕೆ ರಸ್ತೆ ತಡೆ ತೆರವು ಮಾಡಿದ್ದಾರೆ. ಈಗ ಇನ್ನು ಪ್ರತಿಭಟನೆ ವೇಳೆ ಪ್ರತಿಭಟನಾ ನಿರತರ ಮಧ್ಯೆ ಜಗಳ ಆಯಿತು. ಹಾಲಿನ ವಾಹನ ಅಡ್ಡಗಟ್ಟಿದ್ದಕ್ಕೆ ರೈತ ಮುಖಂಡ ಲಿಂಗಪ್ಪಾಜಿಯಿಂದ 2 ಯುವಕರಿಗೆ ಕಪಾಳ ಮೋಕ್ಷ ಮಾಡಿದ್ರು. ಒಟ್ಟಿನಲ್ಲಿ ಕಾವೇರಿ ಕೊಳ್ಳದ ರೈತರ ಸಿಟ್ಟು ದಿನೇ ದಿನೇ ಹೆಚ್ಚಾಗ್ತಿದೆ. ಸರ್ಕಾರ ಎಚ್ಚೆತ್ತುಕೊಳ್ಳದಿದ್ರೆ ಮುಂದೆ ಪ್ರತಿಭಟನೆಗಳು ಮತ್ತಷ್ಟು ಕಾವೇರೋದು ನಿಶ್ಚಿತ. ಕ್ಯಾಮರಾಮನ್ ವಿನೋದ್ ಜೊತೆ ಸಂತೋಷ್ ದಿಂಡುಗೂರು, ಪಬ್ಲಿಕ್ ಟಿವಿ, ಮಂಡ್ಯ. ಇನ್ನು ಸ್ಟೀಲ್ ಬ್ರಿಡ್ಜ್ ನಿರ್ಮಾಣ ವಿರೋಧಿಸಿ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ವಿವಿಧ ಸಂಘಟನೆಗಳು 1 ದಿನದ ಮಟ್ಟಿಗೆ ಉಪವಾಸ ಸತ್ಯಾಗ್ರಹವನ್ನು ನಡೆಸಿದ್ರು. ಹಿರಿಯ ಸಾಹಿತಿ ಗಿರೀಶ್ ಕಾರ್ನಾಡ್, ನಟ ಪ್ರಕಾಶ್ ಬೆಳವಾಡಿ ಸೇರಿದ ಹಾಗೆ ಅನೇಕ ಕಲಾವಿದರು ಕೂಡ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಸ್ಟೀಲ್ ಬ್ರಿಡ್ಜ್ ನಿರ್ಮಾಣಕ್ಕೆ ಹಸಿರು ಪೀಠ 4 ವಾರಗಳ ಕಾಲ ತಡೆಯಾಜ್ಞೆ ಕೊಟ್ಟಿದೆ. ಆದರೂ ಕೂಡ ಸರ್ಕಾರ ಮರಗಳನ್ನು ಗುರುತಿಸುವಂತಹ ಕಾರ್ಯ ನಡೆಸ್ತಾ ಇದೆ. ಹಾಗಾಗಿ ನಾವು ಪ್ರತಿಭಟನೆಯನ್ನ ಮಾಡಲೇಬೇಕಾಯಿತು. ಇನ್ನು ಮುಂದೆ ಪ್ರತಿ ಭಾನುವಾರ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ನಟ ಪ್ರಕಾಶ್ ಬೆಳವಾಡಿ ಹೇಳಿಕೆ ಕೊಟ್ಟರು. ಒಂದು ಕಡೆ ಮರಗಳಿಗೆ ಗೋರಿಗಳನ್ನು ಕಟ್ಟಿದ್ರೆ, ಇನ್ನೊಂದು ಕಡೆ ಮರಗಳಿಗೆ ಆಕ್ಸಿಜನ್ ಪೈಪ್ಗಳನ್ನು ನೇತು ಹಾಕಿದ್ರು. ಮರಗಳೇ ನಮ್ಮನ್ನ ಕೊಲ್ಲಬೇಡಿ ಅಂತ ಹೇಳ್ತಾ ಇರೋ ರೀತಿಯಲ್ಲಿ ಕಲಾವಿದರು ಚಿತ್ರವನ್ನು ಬಿಡಿಸಿದ್ರು. ಗಾಯಕರು ಸ್ಟೀಲ್ ಬ್ರಿಡ್ಜ್ ನಿರ್ಮಾಣದಿಂದ ಆಗುವಂತಹ ತೊಂದರೆ ಕುರಿತು ಹಾಡುವ ಮೂಲಕ ಎಲ್ಲರ ಗಮನವನ್ನು ಸೆಳೆದ್ರು. ನೋಡಿ, ಜನರ ಎಷ್ಟು ಅವರು ಆಕ್ಸಿಜನ್ ತಗೊಳ್ಳೋದಕ್ಕೆ ಎಷ್ಟು ಮರಗಳನ್ನ ಕಾಪಾಡಕ್ಕೆ ಅಂತ ಈ ಒಂದು ಸಮಾರಂಭನ ನಡೆಸಿದ್ದಾರೆ. ಅದನ್ನ ಬಿಟ್ಟು ನೀವು ಜನರ ದುಡ್ಡನ್ನೆಲ್ಲ ತಿಂದಾಕ್ಬಿಟ್ಟು ಸ್ಟೀಲ್ ಫ್ಲೈಓವರ್ ಮಾಡ್ಬೇಕು ಅಂತಿದ್ದೀರಾ. ನಿಮ್ಮಂತ ಪೊಲಿಟಿಷಿಯನ್ಸ್ ಇಲ್ಲಿ ಇರ್ಬೇಕಾ? ನಿಮ್ಮಂತ ಪೊಲಿಟಿಷಿಯನ್ಸ್ ನಾವು ವೋಟ್ ಹಾಕ್ಬೇಕಾ? ಇನ್ನೊಂದು ಕಡೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವಂತಹ ಕಾಡಾನೆ ಸಿದ್ಧನ ಆರೋಗ್ಯದಲ್ಲಿ ಇದುವರೆಗೂ ಯಾವುದೇ ಬದಲಾವಣೆ ಕಾಣಿಸ್ತಾ ಇಲ್ಲ. ಪ್ರತಿನಿತ್ಯ ಕಾಡಾನೆ ಸಿದ್ಧ ಸುಮಾರು 20 ರಾಗಿ ಮುದ್ದೆ, ಬಾಳೆಹಣ್ಣು, ಮೆಕ್ಕೆಜೋಳ, ಕಬ್ಬನ್ನ ತಿಂತಾ ಇದ್ರು ಕೂಡ ಜೀರ್ಣ ಮಾಡ್ಕೋತಿದ್ದಾನೆ ನಿಜ. ಆದ್ರೆ ಒಂದು ರೀತಿ ಎಷ್ಟು ಬೇಕೋ ಅಷ್ಟು ಆಹಾರವನ್ನು ಮಾತ್ರ ಸೇವಿಸ್ತಾ ಇದ್ದಾನೆ. ಸಿದ್ಧನಿಗೆ ಬನ್ನೇರುಘಟ್ಟದ ವೈದ್ಯ ಡಾಕ್ಟರ್ ಅರುಣ್ ನೇತೃತ್ವದ ತಂಡ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಸಿದ್ಧನ ದೇಹದಲ್ಲಿ ಕಲ್ಮಶಗಳ ರಕ್ತ ಪರಿವರ್ತಿಸೋದಕ್ಕೆ ನೋವು ನಿವಾರಣೆಗಾಗಿ ನೋವು ನಿವಾರಕ ಚುಚ್ಚುಮದ್ದನ್ನು ಕೂಡ ಕೊಡ್ತಿದ್ದಾರೆ. ಆನೆಯ ಸ್ಥಿತಿಯನ್ನು ನೋಡೋದಕ್ಕೆ ಬರ್ತಾ ಇರುವಂತಹ ಸಾರ್ವಜನಿಕರು ಒಂದು ರೀತಿ ಮರುಕ ವ್ಯಕ್ತಪಡಿಸುತ್ತಿದ್ದಾರೆ, ಪ್ರಾರ್ಥನೆ ಕೂಡ ಮಾಡ್ತಿದ್ದಾರೆ. ಸಿದ್ಧನಿಗೆ ಕಾಲು ಮುರಿದು 66 ದಿನ ಆಗಿದೆ. ನೆಲ ಕಚ್ಚಿ 14 ದಿನವೇ ಕಳೆದು ಹೋಯಿತು. ಈ ಮಧ್ಯೆ ಬನ್ನೇರುಘಟ್ಟ ಬಯಾಲಜಿಕಲ್ ಪಾರ್ಕ್ನಲ್ಲಿ 15 ವರ್ಷದ ನಿಸರ್ಗ ಎಂಬ ಆನೆ ಗಂಡು ಮರಿಗೆ ಜನ್ಮ ಕೊಟ್ಟಿದೆ.
2 ದಿವಸ ವಿರಾಮ ಕೊಟ್ಟಿದ್ದಂತಹ ಪಾಪಿ ಪಾಕಿಸ್ತಾನ ಗಡಿಯಲ್ಲಿ ಮತ್ತೆ ತನ್ನ ಕಿತಾಪತಿಯನ್ನು ಮುಂದುವರೆಸಿದೆ. ಇವತ್ತು ಮತ್ತೆ ಕದಮ ವಿರಾಮವನ್ನ ಉಲ್ಲಂಘಿಸಿದ ಪಾಕಿಸ್ತಾನ ಒಂದೇ ಸಮನೆ ಗುಂಡಿನ ದಾಳಿ ನಡೆಸಿ 2 ಭಾರತೀಯ ಯೋಧರನ್ನ ಬಲಿ ಪಡ್ಕೊಂಡಿದ್ದಾರೆ. ಕೃಷ್ಣ ಘಾಟಿಯಲ್ಲೊಬ್ಬರು ಹಾಗೂ ಪೂಂಚ್ ಸೆಕ್ಟರ್ನಲ್ಲೊಬ್ಬ ಯೋಧ ಹುತಾತ್ಮರಾಗಿದ್ದರು. ಅಲ್ಲದೆ 2 ಯೋಧರು ಸೇರಿದಂತೆ ಹಲವು ನಾಗರಿಕರಿಗೆ ಗಂಭೀರ ಗಾಯಗಳಾಗಿದೆ. ನಿರಂತರ ಗುಂಡಿನ ದಾಳಿಯಿಂದ ಭಾರತದ 5 ಸೇನಾ ಚೌಕಿಗಳು ನಾಶವಾಗಿದೆ. ಪಾಕ್ ದಾಳಿಗೆ ದುಪ್ಪಟ್ಟು ದಾಳಿ ನಡೆಸಿದ BSF ಪಡೆ ಕೂಡ ಪಾಕ್ನ ಹಲವು ಸೇನಾ ನೆಲೆಗಳನ್ನು ನೆಲಕ್ಕುರುಳಿಸಿತು. ಈ ಆತಂಕದ ನಡುವೆಯೇ ನಮ್ಮ ಆರ್ಮಿ ಇಂಜಿನಿಯರ್ಗಳು ನೀರಿನ ಪೈಪ್ಲೈನ್ ಕಾಮಗಾರಿಯನ್ನು ಅಂತ್ಯಗೊಳಿಸಿದ್ದಾರೆ. ಲಡಾಖ್ ಭಾಗದಲ್ಲಿನ ಜನರ ಕೃಷಿ ಉಪಯೋಗಕ್ಕೆ ಈ ಯೋಜನೆ ಬಳಕೆಯಾಗುತ್ತೆ. ಆದರೆ ಕಾಮಗಾರಿ ಅಂತ್ಯಗೊಳಿಸುವ ವೇಳೆ ಚೀನಾ ಮಿಲಿಟರಿ ಪಡೆ ಗಡಿಯಲ್ಲಿ ನಿಂತು ಆತಂಕವನ್ನು ಸೃಷ್ಟಿಸಿತ್ತು. ಇನ್ನು ದೆಹಲಿಯ JNU ಯೂನಿವರ್ಸಿಟಿಯ ವಿದ್ಯಾರ್ಥಿ ನಜೀಬ್ ಅಹಮದ್ ನಾಪತ್ತೆ ಪ್ರಕರಣ ಈಗ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ನಜೀಬ್ ನಾಪತ್ತೆಯಾಗಿ ಇಂದಿಗೆ 23 ದಿನ ಆಯಿತು, ಆದರೂ ಪತ್ತೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ನಜೀಬ್ ಪೋಷಕರು ಹಾಗೂ JNU ವಿದ್ಯಾರ್ಥಿಗಳು ಬೃಹತ್ ಪ್ರತಿಭಟನೆ ಮಾಡಿದ್ರು. ಈ ಸಂದರ್ಭದಲ್ಲಿ ನಜೀಬ್ ತಾಯಿ ಹಾಗೂ ಸಹೋದರಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಜೊತೆಗೆ ವಿದ್ಯಾರ್ಥಿಗಳನ್ನ ವಶಕ್ಕೆ ಪಡೆದು ಪ್ರತಿಭಟನೆಯನ್ನ ಹತ್ತಿಕ್ಕಿದ್ದಾರೆ. ನಜೀಬ್ ತಾಯಿ ಮೇಲೆ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಅಂತ JNU ವಿದ್ಯಾರ್ಥಿಗಳು ಅಂದರೆ ಅವರ ಸಂಘಟನೆಯವರು ಆರೋಪ ಮಾಡಿದ್ದಾರೆ. ಕಳೆದ ಅಕ್ಟೋಬರ್ 14ನೇ ತಾರೀಕು JNU ಕ್ಯಾಂಪಸ್ನಲ್ಲಿ ನಜೀಬ್ ಮೇಲೆ ABVP ವಿದ್ಯಾರ್ಥಿಗಳು ಹಲ್ಲೆ ಮಾಡಿದ್ರು. ಅದಾದ ಮೇಲೆ ಆತ ನಾಪತ್ತೆಯಾಗಿದ್ದ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಇತಿಹಾಸದಲ್ಲೇ ಕಾಣದಂತಹ ರೋಚಕತೆಯನ್ನ ಪಡ್ಕೋತಾ ಇದೆ ದಿನದಿಂದ ದಿನಕ್ಕೆ. ಚುನಾವಣೆ ಪೂರ್ವ ಸಮೀಕ್ಷೆಗಳ ಪ್ರಕಾರ ರಿಪಬ್ಲಿಕನ್ ಪಕ್ಷದ ಡೊನಾಲ್ಡ್ ಟ್ರಂಪ್ ಹಿಲ್ಲರಿ ಕ್ಲಿಂಟನ್ಗಿಂತಲೂ ಕೂಡ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಆದರೆ ಅಮೆರಿಕ ಮಾಧ್ಯಮಗಳ ವರದಿ ನೋಡೋದಾದರೆ ಅಮೆರಿಕನ್ನರು ಡೆಮಾಕ್ರೆಟಿಕ್ ಪಕ್ಷದ ಹಿಲ್ಲರಿ ಕ್ಲಿಂಟನ್ ಪರ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಮಧ್ಯೆ ಬಾಲಿವುಡ್ನ ನಟ ಸಲ್ಮಾನ್ ಖಾನ್ ಟ್ರಂಪ್ ಅಧ್ಯಕ್ಷರಾಗಲಿ ಅಂತ ತಮ್ಮ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಕಾವೇರ್ದಂಗೆ ಕಾಣಿಸ್ತಾ ಇದೆ ಬಿಕಾಸ್ ಆಫ್ ಜನಾರ್ದನ್ ಪೂಜಾರಿ. ಕಾಂಗ್ರೆಸ್ನ ಜನಾರ್ದನ್ ಪೂಜಾರಿ ಅವರು ಟ್ರಂಪ್ ಗೆದ್ದರೆ ವಿಶ್ವಕ್ಕೆ ಅಪಾಯ ಅಂತ ಮಾತುಗಳನ್ನು ಆಡಿದ್ದಾರೆ. ಅಷ್ಟೇ ಅಲ್ಲ, ಹಿಲ್ಲರಿ ಕ್ಲಿಂಟನ್ ಗೆಲ್ಲಲಿ ಅಂತ ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಿದ್ರು. ಇದು ನಾವು ಖುಷಿ ಪಡುವಂತಹ ಸಮಾಚಾರ. ಸಿಂಗಪುರದಲ್ಲಿ ನಡೆದಂತಹ ಕಾಮನ್ವೆಲ್ತ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕದ ಕುವರ ದಾವಣಗೆರೆಯ ಹುಡುಗ ರಫೀಕ್ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. 75 kg ವಿಭಾಗದ ಕುಸ್ತಿಯಲ್ಲಿ ಕನ್ನಡಿಗ ರಫೀಕ್ಗೆ ಬೆಳ್ಳಿ ಪದಕ ಸಿಕ್ತು. ಆಶ್ಚರ್ಯ ಅಂದರೆ ಭಾರತದ ಸ್ಪರ್ಧಿಯೊಂದಿಗೆ ಸೆಣಸಾಡಿ ರಫೀಕ್ ಬೆಳ್ಳಿ ಪದಕವನ್ನೇ ಗೆದ್ಕೊಂಡ್ರು. ಪಾಕಿಸ್ತಾನದ ಕುಸ್ತಿಪಟುವನ್ನು ಮಣಿಸಿ ರಫೀಕ್ ಫೈನಲ್ ತಲುಪಿದ್ರು. ನಾಳೆ ರಾಜ್ಯದಲ್ಲಿ ಹವಾಮಾನ ಹೇಗಿರುತ್ತೆ ನೋಡೋಣ. ಇದುವರೆಗೆ ಬಿಗ್ ಬ್ರೇಟಲ್ಲಿ ಸುದ್ದಿ ಕೊಟ್ಟಿದ್ದು ನಾನು ಹರೀಶ್ ನಾಗರಾಜು. ಇನ್ನು ಕೆಲವೇ ಕ್ಷಣದಲ್ಲಿ ಪಬ್ಲಿಕ್ ಸ್ಪೆಷಲ್ ವೆಂಕಟೇಶ್ವರ ಮಹಿಮೆ ಪ್ರಸಾರವಾಗುತ್ತೆ. ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.